ಎಲ್ಲರಿಗೂ ನಮಸ್ಕಾರ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಏನಿಲ್ಲ, ನವರಾತ್ರಿ 6ನೇ ದಿನ ಪ್ರಾರಂಭವಾಗುತ್ತೆ. ಹಾಗಾಗಿ ನವರಾತ್ರಿ 6ನೇ ದಿನದಂದು ನಾವು ಕಾತ್ಯಾಯಿನಿ ಅಮ್ಮನವರ ಪೂಜೆಯನ್ನು ಆಚರಣೆ ಮಾಡ್ತೀವಿ. ಆ ಪೂಜೆಗೆ ಬೇಕಾಗಿರುವಂಥದ್ದು ಹೂವು ಮತ್ತು ಬಣ್ಣ, ಹಾಗೆ ನೈವೇದ್ಯ, ಹಾಗೆ ಮಂತ್ರ, ಇಷ್ಟು ಮಾಡಬೇಕಾಗುತ್ತೆ ನಾವು. ಹಾಗಾಗಿ ಮೊದಲನೇದಾಗಿ ನಾವು ಕಾತ್ಯಾಯಿನಿ ಅಮ್ಮನವರಿಗೆ ನಾಳೆ ಚೆಂಡು ಹೂವಿನ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಅಂದರೆ ಚೆಂಡು ಹೂವನ್ನು ಅರ್ಪಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ, ನಮ್ಮ ಕಷ್ಟಗಳು ದೂರ ಆಗ್ತವೆ ಅಂತ ಹೇಳ್ತಾರೆ. ಹಾಗಾಗಿ ನವರಾತ್ರಿಯ 6ನೇ ದಿನವು ಕಾತ್ಯಾಯಿನಿ ದೇವಿಯ ಉಗ್ರ ಉಪಸ್ಥಿತಿಯನ್ನು ಸಹ ನಾವು ನೋಡ್ಬೋದು. ಇದನ್ನು ಯೋಧ ಅಭಿವ್ಯಕ್ತಿ ಅಥವಾ ರಾಕ್ಷಸ ಮಹಿಷಾಸುರನ ಸಂಹಾರಕ ಎಂದು ಸಹ ಕರೀತಾರೆ. ಅವಳನ್ನು ಯುದ್ಧದ ದೇವತೆ ಅಂತಲೂ ಸಹ ಕರೀತಾರೆ. ಹಾಗಾಗಿ ಈ ಒಂದು ನವರಾತ್ರಿಯಲ್ಲಿ ಅವಳ ಧೈರ್ಯ ಮತ್ತು ಶಕ್ತಿಯನ್ನು ನೋಡುತ್ತೇವೆ. ಆದರೆ ಕಾತ್ಯಾಯಿನಿ ದೇವಿಯು ಮಾರಿಗೋಲ್ಡ್ ಅಂದರೆ ಚೆಂಡು ಹೂವನ್ನು ಇಷ್ಟಪಡುತ್ತಾಳೆ ಮತ್ತು ಈ ಮಂಗಳಕರ ದಿನದಂದು ಅದನ್ನು ಅರ್ಪಿಸುವುದರಿಂದ ಈ ದಿನ ಶಾಂತಿಯುತ ವಿವಾಹ ಮತ್ತು ಕೌಟುಂಬಿಕ ಜೀವನದಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದು ಸಹ ತೊಂದರೆಗಳು ಪರಿಹಾರ ಆಗ್ತವೆ. ಮಹಿಳೆಯರು ಕಾತ್ಯಾಯಿನಿ ಅಮ್ಮನವರಿಗೆ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಬಂದಿರುವಂಥ ತೊಂದರೆಗಳು ದೂರ ಆಗ್ತವೆ. ಹಾಗೆ ಮದುವೆ ಏನಾದರೂ ನಿಂತೋಗಿದ್ರೆ ಅಂಥವ್ರಿಗೆ ಮದುವೆ ಆಗುವಂತಹ ಯೋಗ ಭಾಗ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಚೆಂಡು ಹೂವನ್ನು ಅರ್ಪಿಸೋದ್ರಿಂದ ಒಳ್ಳೆಯದು ಅಂತ ಹೇಳ್ತೇನೆ. ಹಾಗೆ ಎರಡನೇದಾಗಿ ಬಣ್ಣ ಬಂದ್ಬಿಟ್ಟು ಕೆಂಪು ಬಣ್ಣವು ಬರುತ್ತೆ. ಶಕ್ತಿಯುತ ಬಣ್ಣವಾಗಿದ್ದು ಅದು ಪ್ರೀತಿ, ಉತ್ಸಾಹ ಮತ್ತು ಧೈರ್ಯದ ಭಾವನೆಯನ್ನು ಸೂಚಿಸುತ್ತದೆ. ಹಾಗಾಗಿ ನವರಾತ್ರಿಯ 6ನೇ ದಿನದಂದು ನಾವು ಕೆಂಪು ಬಣ್ಣವನ್ನು ಧರಿಸೋದ್ರಿಂದ ತುಂಬಾ ಒಳ್ಳೆಯದು. ಏಕೆಂದರೆ ನಮ್ಮ ಹಿಂದೂ ಭಕ್ತರಿಗೆ ಇಡೀ ವರ್ಷ ಚೈತನ್ಯ, ನಿಷ್ಠೆ ಮತ್ತು ಸೌಂದರ್ಯದಿಂದ ಆಶೀರ್ವದಿಸಲು ಸಹಾಯ ಮಾಡುತ್ತದೆ ಆ ಒಂದು ಬಣ್ಣ ಅನ್ನೋ ಒಂದು ಉದ್ದೇಶದಿಂದ ನಾಳೆ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆಯನ್ನು ಮಾಡಿ ಅಂತ ಹೇಳುತ್ತಿದ್ದೇನೆ. ಹಾಗೆ ನಾವು ಕಾತ್ಯಾಯಿನಿ ಅಮ್ಮನವರಿಗೆ ನೈವೇದ್ಯ ಅಂತ ಬಂದರೆ ನಾವು ವೀಳ್ಯದೆಲೆ ನೈವೇದ್ಯವನ್ನು ಮಾಡಬೇಕು. ಕಾತ್ಯಾಯಿನಿ ಅಮ್ಮನವರಿಗೆ ನೀವು ಮನೆಯಲ್ಲಿ ಬೇರೆ ಏನೇ ಪ್ರಸಾದವನ್ನು ಮಾಡಿ, ನೀವು ತುಪ್ಪ, ಬೆಲ್ಲ, ಅಕ್ಕಿ, ಈ ರೀತಿ ಬೆಲ್ಲದ ಅನ್ನವನ್ನು ಏನಾದರೂ ಮಾಡಿ ಅದರ ಜೊತೆ ನೀವು ವೀಳ್ಯದೆಲೆಯ ನೈವೇದ್ಯವನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಕಾತ್ಯಾಯಿನಿ ಅಮ್ಮನವರು ಷಷ್ಠಿಗೆ ಅಥವಾ 6ನೇ ದಿನವನ್ನು ಯೋಧ ದೇವತೆಯಾದ ಮಹಾ ಕಾತ್ಯಾಯನಿಗೆ ಅರ್ಪಿಸಲಾಗಿದೆ. ಅವಳು ಶಕ್ತಿ ಮತ್ತು ಧೈರ್ಯವನ್ನು ನೀಡುವವಳು ಮತ್ತು ಅವಳ ಕೈಯಲ್ಲಿ ಕತ್ತಿಯೊಂದಿಗೆ ತನ್ನ ಸಿಂಹವನ್ನು ಸವಾರಿ ಮಾಡುವುದನ್ನು ತೋರಿಸಲಾಗಿದೆ. ಮಹಾ ಕಾತ್ಯಾಯನಿಯ ಹೆಸರು ಮತ್ತು ಮಂತ್ರವನ್ನು ಪ್ರಾರ್ಥಿಸುವುದು ಮತ್ತು ಜಪಿಸುವುದು ಭಕ್ತರಿಗೆ ಆ ಧೈರ್ಯ ಮತ್ತು ಜೀವನದಲ್ಲಿ ಅಡೆತಡೆಗಳ ಮೇಲೆ ಜಯವನ್ನು ನೀಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಅವರನ್ನು ರಕ್ಷಿಸುತ್ತದೆ ಎಂದು ನಾವು ನಂಬ್ತೇವೆ. ಹಾಗಾಗಿ ಅಮ್ಮನವರ ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತೆ. ಏನಂದರೆ ಓಂ ದೇವಿ ಕಾತ್ಯಾಯಿನಿಯೇ ನಮಃ, ಓಂ ದೇವಿ ಕಾತ್ಯಾಯಿನಿಯೇ ನಮಃ. ಈ ರೀತಿ ನಾವು 108 ಬಾರಿ ಅಥವಾ 1008 ಬಾರಿ ಪಠನೆಯನ್ನು ಮಾಡಿ, ನಾನು ಇನ್ನೂ ಒಂದೆರಡು ಮಂತ್ರಗಳನ್ನು ಇದರಲ್ಲಿ ಹಾಕಿರ್ತೀನಿ. ಆ ಮಂತ್ರಗಳನ್ನು ಸಹ ಪಠನೆಯನ್ನು ಮಾಡಿ, ಹಾಗೆ ನೀವು ಅಮ್ಮನವರಿಗೆ ಅಷ್ಟೋತ್ತರ ಮಂತ್ರವನ್ನು ಸಹ ಪಠನೆಯನ್ನು ಮಾಡಿ ನಾನು ಇದರಲ್ಲಿ ಹಾಕಿರ್ತೀನಿ ಈ ವಿಡಿಯೋದಲ್ಲಿ. ನಿಮಗೆ ಸಮಯ ಇದ್ದರೆ ಖಂಡಿತ ಆ ಒಂದು ಮಂತ್ರವನ್ನು ಪಠನೆಯನ್ನು ಮಾಡಿ. ಹಾಗೆ ನನ್ನ ಅಖಂಡ ದೀಪವನ್ನು ಇಟ್ಟಿದ್ರೆ ಅಖಂಡ ದೀಪದ ಪಠನೆಯನ್ನು 16 ಬಾರಿ ದೀಪದ ಮಂತ್ರವನ್ನು ಪಠನೆಯನ್ನು ಮಾಡಿಕೊಡಿ. ತುಂಬ ಸರಳವಾಗಿರುತ್ತೆ, ಹೇಳೋದಕ್ಕೂ ತುಂಬಾ ಚಿಕ್ಕ ಮಕ್ಕಳು ಸಹ ಹೇಳ್ಬೋದು, ಈಸಿಯಾಗಿರುತ್ತೆ. ಅದನ್ನು ಸಹ ನೀವು ಪಠನೆಯನ್ನು ಮಾಡ್ಕೊಳ್ಳಿ. ಕಾತ್ಯಾಯಿನಿ ಅಮ್ಮನವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಹಾಗೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.